ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. 2 ಡೇಸಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ, ಸಂಡೇ ಮತ್ತು ಮಂಡೇ ನೆನ್ನೆ ದಿನ. ಇದು ಬಂದು ಗುರುವಾರದ ವಿಡಿಯೋ. ಗುರುವಾರ ಮಕ್ಕಳು ಇಬ್ಬರು ಕೂಡ ಮನೇಲೇ ಇದ್ದರು. ಮಗಂಗೆ ಹಾಫ್ ಡೇ ಬಂದಿದ್ದ, ಮಗಳಿಗೆ ಸ್ಟಡಿ ಹಾಲಿಡೇ ಇತ್ತು. ಏನಾದರೂ ತಿನ್ನಬೇಕು ಅನಿಸ್ತಾಯಿದೆ, ಖಾರವಾಗಿ ಏನಾದರೂ ಮಾಡಮ್ಮ ಅಂತಾಯಿದ್ರು ಮಕ್ಕಳು. ಅದರಿಂದ ಇವಾಗ ಗೋಬಿ ಕೂಡ ಬ್ಯಾನ್ ಆಗಿದೆ ಅಲ್ವಾ. ಮನೆಯಲ್ಲಿ ಹೂಕೋಸಿತ್ತು, ಗೋಬಿ ಮಾಡಿಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಇವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ, ಹೇಗೆ ಗೋಬಿ ಮಾಡ್ತೀನಿ ಅನ್ನೋದು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ, ಕಷ್ಟ ಅನಿಸುತ್ತೆ ಮಾಡೋಕ್ಕೂ ಮುಂಚೆ. ಮಾಡೋಕ್ಕೆ ಕೂತ್ಕೊಂಡ್ರೆ 5 ನಿಮಿಷಕ್ಕೆ ಮುಗಿಸ್ಬೋದು. ಇಲ್ಲಿ ನಾನು ಗೋಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಅರಿಶಿನ ಉಪ್ಪು ಹಾಕಿ. ಏಕೆಂದರೆ ಅದರಲ್ಲಿ ಹುಳು ಎಲ್ಲ ಇರುತ್ತಲ್ವ, ಮತ್ತು ಸ್ವಲ್ಪ ಬೆಂದರೆ ಕೂಡ ಗೋಬಿ ಬೇಗನೆ ಎಣ್ಣೆಲೆಲ್ಲ ಫ್ರೈ ಮಾಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನಾನು. ಸಿಂಪಲ್ಲಾಗಿ ಈಸಿಯಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಕೋಟಿಂಗ್ಗೆ ಬಂದು ಮೈದಾ ಹಿಟ್ಟು ನನ್ನ ಕಣ್ಣಳ್ತೆಯಲ್ಲಿ ಹಾಕೋತಾ ಇದ್ದೀನಿ. ನಾನು ನಿಮಗೆ ಡೀಟೇಲಾಗಿ ಅಂತ ಏನು ತೋರಿಸ್ತಾ ಇಲ್ಲ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಇವಾಗ ಕಣ್ಣಳ್ತೆಯಲ್ಲಿ ನಾನು ಹಾಕ್ಕೊತಾ ಇರೋದು. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನೊಂದು ಸರ್ತಿ ಶೇರ್ ಮಾಡ್ಕೊತೀನಿ. ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಅಂದರೆ ಜಾಸ್ತಿ ಹಾಕ್ಕೊಳ್ಳೋಂಗೇನಿಲ್ಲ. ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಗೋಬಿ ಬೇಯುವಾಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಕೋಟಿಂಗ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು, ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ಕೋಟಿಂಗ್ ಚೆನ್ನಾಗಿ ಕುತ್ಕೋಬೇಕಲ್ವ, ಅದಕ್ಕೋಸ್ಕರ ಗಟ್ಟಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಬೇಯಿಸಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಗೋಬಿನ. ಅದರಲ್ಲೂ ಕೂಡ ನೀರಂಶ ಇರುತ್ತಲ್ಲ, ಆಮೇಲೆ ಕಲಿಸುವಾಗ ಸ್ವಲ್ಪ ತೆಳ್ಳಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಇವಾಗ ಗೋಬಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಇಟ್ಟಿದ್ದೀನಿ. ಅದು ಸ್ವಲ್ಪ ಮಸಾಲೆ ಎಲ್ಲ ಹಿಡೀಲಿ ಗೋಬಿ ಅನ್ನೋಕ್ಕೋಸ್ಕರ. ಅದು 10 ನಿಮಿಷ ಆದಮೇಲೆ ಇಲ್ಲಿ ನಾನು ಎಣ್ಣೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂತ ಡೀಟೇಲಾಗಂತ ಏನು ಶೇರ್ ಮಾಡ್ಕೊಂಡಿಲ್ಲ. ಏನಾನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ಇವಾಗ ಎಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ. ಫಸ್ಟೆಲ್ಲ ಮಾಡ್ತಾಯಿದ್ದೆ ಸ್ನ್ಯಾಕ್ಸ್ ಐಟಮು ಎಲ್ಲನೂ. ಇವಾಗ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನೋಡೋಣ, ರಜದ ಟೈಮಲ್ಲಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ ಏನಾದರೂ ಮಾಡಮ್ಮ ಅಂತ. ಸ್ವಲ್ಪ ಕೆಲಸಗಳಿಂದ ಬ್ಯುಸಿಯಾಗಿರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಫ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ ಥರ ಒಂಥರ ಕಲರಾಗಿ ಕಾಣಿಸ್ತಾ ಇದೆ ಅಲ್ಲ. ಒಂದು ಸತಿ ಹಾಕಿ ಎತ್ತಿದೆ, ಇವಾಗ 2ನೇ ಸತಿ ಹಾಕ್ತಾಯಿದ್ದೀನಿ. ಮತ್ತು ಎತ್ತಿಗೆ ನಾನು ಮಸಾಲೆ ಏನೂ ಹಾಕಿಲ್ಲ, ಡ್ರೈ ಗೋಬಿನೇ ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಪೆರಿ ಪೆರಿ ಇತ್ತು, ಪೆರಿ ಮೇಲ್ಗಡೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಹಾಗೆ ಡ್ರೈ ಗೋಬಿನೇ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಒಂದು ಸತಿ ಹಾಲೇ ಬೇಯಿಸ್ಬಿಟ್ಟು ಎತ್ಕೊಟ್ಟೆ, ತುಂಬ ಚೆನ್ನಾಗಿದೆ ಅಮ್ಮ ಅಂತ ತಿಂದರು ಆಲ್ರೆಡಿ. ಈ ಥರ ಮಾಡಿಕೊಟ್ರೆ ಅವ್ರಿಗೆ ಖುಷಿ. ಮತ್ತು ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು ಒಬ್ಬರು, ನಾನು ಗೋಬಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಅವ್ರಿಗೂ ಕೂಡ ಒಂದು ಗ್ಲಾಸ್ ಕಾಫಿ, ಸೈಡಲ್ಲಿ ಸ್ವಲ್ಪ ಗೋಬಿ ಹಾಕಿ ಕೊಟ್ಟಿದ್ದೀನಿ. ತಿಂತಾಯಿದ್ದಾರೆ. ಅವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಗೋಬಿ ತಿಂತಾ ಇದ್ದವ್ರೆ. ಖುಷಿಗೌಡ, ಹೇಗಿದೆ ಗೋಬಿ? So elegant, looking like wow. ಖಾರ ದರ್ಶನ್ ಇದಾಯ್ತು, ಅಷ್ಟೇ ಇರೋದು. ಚೆನ್ನಾಗಿತ್ತಾ? ಸೂಪರ್. 10ಗೆ ಎಷ್ಟು ಕೊಡ್ತೀಯಾ? 10ಗೆ ಎಷ್ಟು ಮಾರ್ಕ್ಸ್ ಹೇಳು? 9. ಓಕೆ. ಮಗನ್ ಕೇಳಲ್ಲ, ನನ್ನ ಕೇಳಲ್ಲ. ಮಗನ್ ಕೇಳೋದು, ನನಗೇನು ಕೇಳೋದು. ಇಷ್ಟು 10ಗೆ ಎಲ್ಲ ಕೇಳ್ಮೇಲೆ ಕೇಳೋದು. ನೀನು ಹೇಳಿ ನೋಡೋಣ. ಔಟ್ ಆಫ್ ಔಟಾ? ಅವನಕ್ಕಿಂತ ನಾನೇ ಜಾಸ್ತಿ ಕೊಡ್ತೀನಿ. ಅವ್ನು ಕೊಟ್ಬಿಟ್ಟವನಲ್ಲ ಅಂತ ನೀನು ಕೊಡ್ತಾ ಇದ್ದೀಯ. ಇನ್ಮೇಲೆ ಅಂಗಡಿಗೆ ಹೋಗಂಗಿಲ್ಲ ಗೋಬಿ ತಿನ್ನೋಕ್ಕೆ, ಮನೇಲೇ ತಿನ್ಬೋದು. ಬಟ್ ಆ ಥರ ಬ್ಯಾನ್ ಆಗಿದೆಯಲ್ಲ ಗೋಬಿ, ಅದು ನನ್ನ ಅಂಗಡಿ ಸಿಗುತ್ತೆ. ಓಕೆ, ಇಷ್ಟ ಆಯ್ತಾ?
ಗೋಬಿ ಎಲ್ಲ ತಿಂದಾಯಿತು. ನೆಕ್ಸ್ಟ್ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ. ನೈಟ್ ಡಿನ್ನರ್ಗೆ ಬಂದು ಬೆಳ್ಳುಳ್ಳಿ ಕಬಾಬ್ ಮಾಡಮ್ಮ ಅಂತ ನೆನ್ನೆನೇ ಹೇಳಿದ್ಲು. ಓದ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಬಿರಿಯಾನಿ ಮಾಡಿದ್ದೆ ಅಂದ್ಬಿಟ್ಟು. ಆವಾಗಲೇ ಮಾಡು ಅಂತೇಳಿ ನಾನು ಬಿರಿಯಾನಿ ಮಾಡಿದ್ದೀನಿ. ಇದು ಮಾಡಿದ್ರೆ ಐತಿ ಯಾವುದಾನೋ ಒಂದು ಮಿಕ್ಕೋಗುತ್ತೆ ತಿನ್ನಲ್ಲ ಅಂದ್ಬಿಟ್ಟು ನೆನ್ನೆ ಬಿರಿಯಾನಿ ಮಾಡಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ರೆಡಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಕಬಾಬು ಅದಕ್ಕೆ ಇದಾಗಬಾರ್ದು. ನಾನೇನು ಹಾಕ್ತಾಯಿಲ್ಲ, ಬರೀ ನಂದೇ ಮಸಾಲೆ. ಕಬಾಬ್ ಪೌಡರ್ ಹಾಕ್ಬಾರ್ದು. ಇಲ್ಲ ಹಾಕಲ್ಲ, ಆಗಲೇ ಅವತ್ತು ಹಾಕಿದ್ದು ಇವತ್ತು ಹಾಕ್ತಾರೆ. ನಂದೇ ಓನ್ ಮಸಾಲ. ನಾನು ಇಟ್ಕೊತೀನಿ ಪ್ರಾಬ್ಲಮ್ ಯಾಕೆ. ಓಕೆನಾ? ನೋಡಿ ನಮ್ಮಮ್ಮ ಓನ್ ಮಸಾಲ ಮಾಡ್ಕೊಂಡು ಹಾಕ್ತಿದ್ದಾಳೆ ಬೆಳ್ಳುಳ್ಳಿ ಕಬಾಬ್ ಮಾಡಿ. ವಿಡಿಯೋ ನೋಡ್ಬೇಕಷ್ಟೇ, ಅಲ್ಲಿ ಕವರ್ ನೀಟಾಗಿ ಆಗ್ತಾ ಇತ್ತಾ ಇಲ್ವಾ ಅಂತ. ನಮ್ಮಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಂಗೆ ಇವಾಗ ನಮ್ಮಮ್ಮ ಮಾಡೋ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಗ್ಬಿಟ್ಟಿದೆ. ಮಾಡಿರೋರ್ಗಿಂತ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ. ಈಗ ಒಂದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸರಿ ಆಯ್ತು. ಅದು ಯಾಕೆ ಒಳಗಡೆ ಹೋಗಲ್ಲ, ಹಂಗಂಗೆ ಇದಾಗುತ್ತೆ. ಎಷ್ಟು ನಿಂಬೆಹಣ್ಣು ಹಾಕೋಬೇಕಮ್ಮ? ಹುಳಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಹುಳಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲ ಒಂದು ಹಾಕೋಬಹುದು. ಹುಳಿ ಜಾಸ್ತಿ ಬೇಕಂದ್ರೆ ಹುಳಿ ಜಾಸ್ತಿ ಬೇಕಂದ್ರೆ 2. ನಿಮಗೆಲ್ಲ ಹುಳಿ ಇಷ್ಟ ಅಲ್ವಾ? ಸೊ 2 ಅದಕ್ಕೆ 1.5 ಹಾಕ್ತಾ ಇದ್ದೀನಿ. 1.5. ಓಕೆ 1.5. ಈಗ ಮಿಕ್ಸ್ ಮಾಡಬೇಕು. ಫಸ್ಟ್ ಏನು ಹಾಕೋಬೇಕು? ಫಸ್ಟ್ ಏನು ಹಾಕೋಬೇಕು? ಫಸ್ಟು ಇದು ಅದು ಮೈದಾ ಹಿಟ್ಟು, ಕಾರ್ನ್ಫ್ಲೋರು. ಫಸ್ಟು ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಮತ್ತೆ ರುಬ್ಕೊಂಡಿರೋಂಥ ಪುದೀನ, ಮೆಣಸಿನ್ಕಾಯಿ ಅವೆಲ್ಲ ಆಫ್ ಮಾಡೋದು ನಿಮಿಷ. ಓಕೆ. ನಮ್ಮಮ್ಮ ಜಾಸ್ತಿ ಸ್ವಲ್ಪ ಇದು ಬೈಂಡಿಂಗ್ ಕಮ್ಮಿ ಆಯಿತು, ಅದನ್ನು ಇವಾಗ ಸ್ವಲ್ಪ ಇದನ್ನ ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಉಯ್ಕೊಂಡೆ ಇವಾಗ ನಾನು. ನಮ್ಮಮ್ಮ ಹಂಗೇನೆ ಒಂದೊಂದ್ಸತಿ ನಮ್ಮಮ್ಮ ಹಂಗೆ ಹಾಕ್ತಾರೆ. ನೋ ಪ್ರಾಬ್ಲಮ್. ಓಕೆ, ಸೇರಿಸ್ಕೊಳ್ಳಿ. ಒಂಚೂರು ಇದನ್ನ ಹಾಕೊಂಡು ಇನ್ನು ಮಸಾಲೆ ಹಾಕೋತೀವಿ ನಮ್ಮಮ್ಮ. ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕೋಬೋದು ತಾನೇ ರುಚಿಗೆ. ಮತ್ತು ನಿಮ್ಗೆ ಲೆಮನ್ನು ಜಾಸ್ತಿ ಬೇಕಂದರೆ 2 or 1.5 ಹಾಕೋಬೋದು. ಹುಳಿ ಬೇಡ ಅಂದರೆ 1/2, 1 ಆ ಥರ ಹಾಕೋಬೋದು. ಇವಾಗ ಇದನ್ನ ಒಂದು 10 ನಿಮಿಷ ಹಿಂಗೆ ಇಡೋಣ. ಅದು ಚೆನ್ನಾಗಿ ನೆನೆಯುತ್ತದೆ. ಆಮೇಲೆ ಕರಿ ಇವಾಗ ನಾನು ತೋರಿಸ್ತೀನಿ. ಯಾಕೆ ಇದು ಬೈಂಡಿಂಗ್ ಸರಿ ಬರ್ತಿಲ್ಲ ನೋಡೋಣ ಆಮೇಲೆ ಹೆಂಗಾಗುತ್ತೆ. ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ನಿಜವಾಗ್ಲೂ ಆಯಿತು. ಕಟ್ ಮಾಡಿ ನಾನು ಕೈಯಲ್ಲಿ ನೋಡಿ. ಕಬಾಬ್ ಕೂಡ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ನೆನೆಲಿ ಅಂತ. ಇವಾಗ ಒಂದು 10 ನಿಮಿಷ ಆದಮೇಲೆ ಇವಾಗ ಎಣ್ಣೆ ಕೂಡ ಬಿಡ್ತಾಯಿದ್ದೀನಿ. ಗೋಬಿ ಕರೆದಿದ್ನಲ್ವ, ಅದೇ ಎಣ್ಣೆಲೆ ನಾನು ಕರಿತಾ ಇದ್ದೀನಿ. ಇವತ್ತು ಚಿಕನ್ ಕಬಾಬ್ ಬೇಡ, ಇನ್ನೇನು ಗೋಬಿ ಎಲ್ಲ ಮಾಡಿದ್ದೀನಿ, ಆಯಿಲ್ ಐಟಮ್ಸ್ ತಿಂದಿದ್ದಾರೆ ಅಂದ್ಬಿಟ್ಟು ಬೇಡ ಅಂದ್ಕೊಂಡಿದ್ದೆ. ಇಲ್ಲ ಮಾಡಲೇಬೇಕು ಅಂತ ಅಂದ್ಲು ಮಗಳು. ಅದಕ್ಕೋಸ್ಕರ ಮತ್ತೆ ಹೋಗಿ ತೊಗೊಂಬಂದು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಐಟಮು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ, ಆದರೂ ಮಕ್ಕಳು ಬಿಡೋಲ್ಲ. ಈ ಥರ ಕೇಳಿದಾಗ ಮಾಡಲೇಬೇಕಾಗುತ್ತೆ, ಅದರಿಂದ ಮಾಡ್ತಾಯಿದ್ದೀನಿ. ಫಸ್ಟು ಕಲಿಸುವಾಗ ನಾನು ಬೈಂಡಿಂಗ್ ಸರಿಗಿಲ್ಲ ಏನಾಗುತ್ತೋ ಅಂತ ಬೈದಂದನೇ ಇದ್ದೆ. ಓದ್ ವಿಡಿಯೋದಲ್ಲಿ ಒಂದು ಸತಿ ನಾನು ಶೇರ್ ಮಾಡ್ಕೊಂಡು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀನಿ ಇವತ್ತು ಅಂತ. ಅವತ್ತು ಸ್ವಲ್ಪ ನಾನು ಕಬಾಬ್ ಪೌಡ್ರ್ ಕೂಡ ಹಾಕಿ ಮಾಡಿದ್ದೆ, ಚೆನ್ನಾಗಿತ್ತು. ಇವತ್ತೇನು ಬೇಡ ನೀವು ಕಬಾಬ್ ಪೌಡ್ರೆಲ್ಲ ಹಾಕ್ತೀಯಾ ಅಂತ ಹೇಳ್ತಾ ಇದ್ಲು ಮಗಳು. ಅದರಿಂದ ಇವತ್ತು ಬೇಡ ಕಬಾಬ್ ಪೌಡ್ರ್ ಏನೂ ಹಾಕಲ್ಲ, ಹಾಗೆ ನಾನು ಮಸಾಲೆ ಮಾಡ್ತೀನಿ ಅಂತ ಮಾಡಿದೆ. ಆದರೆ ಕರಿದ ಮೇಲೆ ಸ್ವಲ್ಪ ಕಲರಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಸೂಪರಾಗಿತ್ತು, ಚೆನ್ನಾಗಿತ್ತು. ಮಸಾಲೆಗೆ ಬಂದು ನಾನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇಷ್ಟೆಲ್ಲ ಐಟಮ್ಸ್ ಹಾಕಿ ರುಬ್ಬಿ ನಾನು ಹಾಕ್ಕೊಂಡಿದ್ದೆ. ಅದು ಮತ್ತು ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಇಷ್ಟು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕಲಸಿ ಕರೆದಿರೋ ಅಂಥ ಕಬಾಬು.
ಹಾಯ್ ಫ್ರೆಂಡ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ನೋಡಿ ಶುರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಹಸ್ಬೆಂಡ್ ಕೂಡ ಎಲ್ಲ ಊರಿಗೆ ಹೋಗಿದ್ದಾರೆ. ಮಕ್ಕಳಿಬ್ರಿಗೂ ಸ್ಕೂಲ್ ಇದೆ, ಅದರಿಂದ ನಾವು ಹೋಗೋಕ್ಕಾಗಿಲ್ಲ. ಅದರಿಂದ ಹಸ್ಬೆಂಡ್ ಹೋಗಿದ್ದಾರೆ. ಮಗಳಿಗೆ ಎಕ್ಸಾಮ್ ಇದೆ, ಅವನ್ನ ಫೋಟೋ ಕರ್ಕೊಂಡೋಗಿ ಬಿಡಬೇಕು. ತಿಂಡಿ ಬಂದು ಇವತ್ತು ಟೊಮೊಟೊ ಚಟ್ನಿ, ಮತ್ತು ಇಲ್ಲಿ ಬಂದು ಇಡ್ಲಿ ಈ ವಿಡಿಯೋ ಬಂದು ಶುಕ್ರವಾರ ಮಾರ್ನಿಂಗು. ಹಸ್ಬೆಂಡ್ ಇವತ್ತು ಹಾಲು ತುಪ್ಪ ಇತ್ತು ಊರಲ್ಲಿ, ಅಲ್ಲಿಗೋಗಿದ್ರು. ಮಕ್ಕಳು ಸ್ಕೂಲೆಲ್ಲ ನಾನೇ ಬಿಡಬೇಕಿತ್ತು ಅವ್ರನ್ನ, ಅದರಿಂದ ಬೇಗನೆ ರೆಡಿ ಮಾಡ್ಕೊಂಡಿಸ್ಬಿಟ್ಟು ಇವಾಗ ತಿಂಡಿ ಕೂಡ ತೊಗೊಂಬಂದೆ. ಕೆಲಸ ಕೂಡ ಬೇಗನೆ ಆಗಿತ್ತು ಎಲ್ಲ, ಏಕೆಂದರೆ ಅವ್ರನ್ನೆಲ್ಲ ನಾನೇ ಬಿಡಬೇಕಲ್ಲ, ಒಂದು ಜವಾಬ್ದಾರಿ ಇವತ್ತು. ಡೈಲಿ ಅಂದರೆ ಹಸ್ಬೆಂಡ್ ಇರ್ತಾಯಿದ್ರು, ಬಿಡು ಅವ್ರು ಕರ್ಕೊಂಡು ಹೋಗ್ತಾರೇನೋ ಒಂದು ಧೈರ್ಯದಲ್ಲಿ ನಿಧಾನಕ್ಕೆ ಮಾಡ್ಕೋತಾ ಇದೆ. ಆದರೆ ಇವತ್ತೆಲ್ಲ ಕೆಲಸ ನನ್ನದೇ, ಅದರಿಂದ ಬೇಗನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವರು ಕೂಡ ಹೋದರು. ಅವರೆಲ್ಲ ಹೋಗಿ ಮನೆಗೆ ಬಂದಮೇಲೆ ನಾನು ಈ ವಿಡಿಯೋ ತೊಗೊಂಡಿದ್ದೆ. ಮಗ ಪೂಜೆ ಕೂಡ ಮಾಡಿದ್ದ. ಇದು ಮಧ್ಯಾಹ್ನ ಅವರು ಮನೆಗೆ ಬಂದಮೇಲೆ ಸ್ಕೂಲಿಂದ ಮಧ್ಯಾಹ್ನ ಊಟಕ್ಕೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಇಡ್ಲಿ ಒಂದೇ ಟೈಮಿಗೆ ಒಂದೇ ಸತಿ ಹಾಕಿದ್ದೆ, ಮಧ್ಯಾಹ್ನಕ್ಕೆ ದೋಸೆ ಏನಾದರೂ ಹಾಕ್ಕೊಡೋಣ ಅಂತ. ಇವತ್ತಿನ ದೋಸೆಗೆ ಬಂದು ನಾನು ಅಕ್ಕಿ ಸ್ವಲ್ಪನೇ ಹಾಕಿದ್ದೆ, ಅದಕ್ಕೆ ಬೇಳೆ ಕಾಳುಗಳು ಎಲ್ಲ ಜಾಸ್ತಿ ಹಾಕಿದ್ದೆ. ಏಕೆಂದರೆ ಪ್ರೋಟೀನ್ ಚೆನ್ನಾಗಿರಲಿ, ಪ್ರೋಟೀನ್ ವಿಟಮಿನ್ಸ್ ಆ ಥರ ಅಂದ್ಬಿಟ್ಟು ಅಕ್ಕಿ ಸ್ವಲ್ಪನೇ ಹಾಕಿ ಸ್ವಲ್ಪ ಬೇಳೆ ಕಾಳುಗಳನ್ನ ಜಾಸ್ತಿ ಹಾಕಿದೆ. ಸ್ವಲ್ಪ ಟೊಮೊಟೊ ಚಟ್ನಿ ಕೂಡ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿದ್ದೆ. ಈ ವಿಡಿಯೋ ಬಂದು ಶನಿವಾರ ನೈಟ್ ಡಿನ್ನರ್ಗೆ ಬಂದು ಚಪಾತಿ, ಬೀಟ್ರೋಟ್ ಪಲ್ಯ, ಚಿಕನ್ ಸಾಂಬಾರು. ಚಿಕನ್ ಸಾಂಬಾರು ಬಂದು ನಾನು ಗುರುವಾರ ಬೆಳಗ್ಗೆ ಮಾಡಿದ್ದೆ. ಆ್ಯಕ್ಚುಲಿ ಬುಧವಾರ ಮಾಡೋಕ್ಕೆ ಅಂದ್ಬಿಟ್ಟು ಸಾಯಂಕಾಲ ತೊಗೊಂಬಂದಿದ್ದೆ. ಮಗಳು ಆಮೇಲೆ ನಂಗೆ ಬಿರಿಯಾನಿನೇ ಬೇಕು, ಸಾಂಬಾರೆಲ್ಲ ಮಾಡೋಣ ಅಂತ. ಅವ್ರಿಗೆ ಇಷ್ಟ ಆಗಲ್ಲ ಸಾಂಬಾರು ಅಂದರೆ. ತುಂಬ ದಿನ ಆಗೋಗಿತ್ತು ಚಿಕನ್ ಸಾಂಬಾರು ಮುದ್ದೆ ತಿಂದು. ಮಾಡೋಣ ಅಂತ ತಂದಿದ್ದೆ, ಸರಿ ಚಿಕನ್ ಬಿರಿಯಾನಿನೇ ಬೇಕು ಅಂದಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಒಂದು 1/4 kg ಚಿಕನ್ ತಂದು ಬಿರಿಯಾನಿ ಮಾಡಿದ್ದೆ. ಬೆಳಗ್ಗೆಗೆ ಗುರುವಾರ ಬೆಳಗ್ಗೆ ಬಂದು ಚಿಕನ್ ಸಾಂಬಾರು ಮಾಡಿ ಹಸ್ಬೆಂಡ್ಗೆ ಆಫೀಸ್ ಕಟ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದು ಸ್ವಲ್ಪ ಇತ್ತು, ಇನ್ನೇನು ಶುಕ್ರವಾರ ನಾವು ತಿನ್ನಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಅದನ್ನು ಶನಿವಾರ ನೈಟು ಬಂದು ಚಪಾತಿಗೆ ಹಾಕ್ಕೊಂಡು ತಿಂದ್ವಿ. ಶನಿವಾರ ನೈಟ್ ಅಷ್ಟೇ ವಿಡಿಯೋ. ಇದು ಭಾನುವಾರದ ವಿಡಿಯೋ. ಎಲ್ರಿಗೂ ಫೇಸ್ ಪ್ಯಾಕ್ ಹಾಕಿದ್ರು ಹಸ್ಬೆಂಡು. ಅವರು ಕೂಡ ಅವ್ರ 3 ಮಗ ಮಗಳು ಹಸ್ಬೆಂಡು ಭಾನುವಾರ ಫೇಸ್ ಪ್ಯಾಕ್ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ. ಹಾಗೆ ಹಾಕ್ಕೊಂಡಿದ್ಲಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿದ್ದು. ನಾನು ಸ್ವಲ್ಪ ಬಟ್ಟೆ ಇದ್ದ ಒಗೆಯೋದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಹಾಕ್ಬಿಟ್ಟು ಹಾಗೆ ಅಲ್ಲೇ ಕೂತಿದ್ದೆ, ಫೋನ್ ಇಟ್ಕೊಂಡು ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಇವಾಗ ಹಸ್ಬೆಂಡ್ ಬಂದು ಮಗುವಿಗೆ ಫೇಸ್ ಪ್ಯಾಕ್ ಹಾಕೋಕ್ಕೆ ಕರೀತಾ ಇದ್ದಾರೆ. ಅವ್ನು ನನಗೆ ಬೇಡ ಅಂತ ಹಠ ಮಾಡ್ತಾಯಿದ್ದ, ಅದರಿಂದ ಬೈದ್ಬಿಟ್ಟು ಹಾಕ್ತಾಯಿದ್ದಾರೆ. ಅವರಿಗೆ ಫೇಸ್ ಬಗ್ಗೆ ಕೇರ್ ಮಾಡೋದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಹಸ್ಬೆಂಡ್ಗೆ. ನಾನು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಅವರು ಹೆಲ್ತ್ ಬಗ್ಗೆ ಮತ್ತು ಫೇಸ್ ಬಗ್ಗೆ ವೀಕ್ಲಿ ಟ್ವೈಸ್ ಆದರೂ ಅವರು ಫೇಸ್ ಪ್ಯಾಕ್ ಮನೆಯಲ್ಲೇ ಹೋಮ್ ಮೇಡೇ ಅವರು ರೆಡಿ ಮಾಡಿ ಹಾಕ್ಕೊತಾ ಇರ್ತಾರೆ. ತುಂಬ ಒಂಥರ ಅವರು ಫೇಸ್ ಬಗ್ಗೆ ಕೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಅಷ್ಟು ಕೇರ್ ಮಾಡ್ತಾರೆ ಅವರು. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮಕ್ಕಳಿಗೆ ಎಕ್ಸಾಮ್ ಕೂಡ ಮುಗಿತಾ ಇದೆ, ರಜಾ ಬರ್ತಾಯಿದೆ, ಊರಿಗೆ ಹೋಗುವಂಥ ಪ್ಲ್ಯಾನ್ ಕೂಡ ಆಗಿದೆ. ಯಾವ ಊರಿಗೆ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಸ್ಟೇ ಟ್ಯೂನ್ ಆಗಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.